ದಾಬಸ್ಪೇಟೆಯಲ್ಲಿ ಶುರುವಾಗಿದೆ ಪ್ರತಿಮೆಗಳ ವಾರು. ಅರೆ ಇದೇನಿದು ಪ್ರತಿಮೆ ವಾರ್? ಅದರ ಹಿಂದಿದೆ ಅಸಲಿ ಬೇರೆಯೇ ಕಾರಣ. ಯಾಕೆ ಪ್ರತಿಮೆಗಳ ಜಿದ್ದಾಜಿದ್ದಿ ಶುರುವಾಗಿದೆ? ದಾಬಸ್ಪೇಟೆಯಲ್ಲಿ ಪ್ರತಿಮೆ ವಾರ್ ಶುರುವಾಗೋದಕ್ಕೆ ಕಾರಣ ಏನು? ದಾಬಸ್ಪೇಟೆಯಲ್ಲಿ ಪ್ರತಿಮೆಗಳ ಕುರುಕ್ಷೇತ್ರ ಶುರುವಾಗಿದೆ. ದಾಬಸ್ಪೇಟೆ ಪ್ರತಿಮೆ ವಾರ್ ಹಿಂದಿದೆ ಅಸಲಿ ಕಾರಣ. ಹಾಗಾದ್ರೆ ಯಾಕೆ ಪ್ರತಿಮೆಗಳ ಜಿದ್ದಾಜಿದ್ದಿ? ದಶಕಗಳ ಭಕ್ತಿಯೋ ಅಥವಾ ದಿಢೀರ್ ರಾಜಕೀಯವೋ? ಸಿದ್ಧಗಂಗಾ ಶ್ರೀಗಳ ಫೋಟೋ ಇಟ್ಟಿದ್ದೆ ತಪ್ಪಾಯ್ತಾ? ಹಾಗಾದ್ರೆ ಲಿಂಗಾಯತ ಭಕ್ತರ ಪೂಜೆಗೆ ಯಾಕಿ ವಿರೋಧ? ಒಂದು ಫೋಟೋಗೆ 2 ಪ್ರತಿಮೆಗಳ ಕೌಂಟರ್. ಸರ್ಕಲ್ ನಲ್ಲಿ ಸಿದ್ಧಗಂಗಾ ಫೋಟೋ ಇಟ್ಟಿದ್ದ ರುದ್ರಮುನಿ ಶ್ರೀಗಳು, ಕೆಂಪೇಗೌಡರು, ಬಾಲಗಂಗಾಧರನಾಥ ಶ್ರೀಗಳ ಪ್ರತಿಮೆ ಪ್ರತ್ಯಕ್ಷ. ರಾತ್ರೋರಾತ್ರಿ ನಡೆದ ಈ ಮಿಡ್ ನೈಟ್ ಆಪರೇಷನ್ ಯಾರು? ಬೆಳಗ್ಗೆ ಪೂಜೆ, ರಾತ್ರಿ ಪ್ರತಿಮೆ, ಮುಂಜಾನೆ ಸಂಘರ್ಷ. ನಾಡಪ್ರಭುಗಳು, ಪರಮ ಪೂಜ್ಯರು ಸಮುದಾಯಕ್ಕೆ ಮಾತ್ರ ಸೀಮಿತಾನ? ಅವರ ಹೆಸರಿನಲ್ಲಿ ಯಾಕೆ ಕೀಳು ಮಟ್ಟದ ಪಾಲಿಟಿಕ್ಸು? ನಿಮ್ಮ ಮನಸಾಕ್ಷಿನ ಪ್ರಶ್ನೆ ಮಾಡಿ. ಕೆಂಪೇಗೌಡರ ಪರ ಘೋಷಣೆ ಕೂಗಿದ್ರೆ ಅವನು ಒಕ್ಕಲಿಗೆ ಹೋಗ್ತಾವ್ ನೋಡಿ ಅಂತಾರ ಜನ. ಕನಕದಾಸರ ವಚನಗಳನ್ನು ಹೇಳ್ಕೊಂಡು ತಿರುಗಾಡಿದ್ರೆ ಕುರುಬ ಹೋಗ್ತಾವ್ ನೋಡು ಅಂತಾರ ನಮ್ ಜನ. ರಾಮ ಅಂದ್ರೆ ಮತ್ತೊಂದಂತಾರೆ, ಅಲ್ಲ ಅಂದ್ರೆ ಇನ್ನೊಂದಂತಾರೆ. ಶ್ರೀಗಳ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ ಕಾರಣಕ್ಕೋಸ್ಕರ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಮತ್ತೊಂದು ಶ್ರೀಗಳ ಪ್ರತಿಮೆಗಳು ಪ್ರತ್ಯಕ್ಷಗೊಳ್ತಾವೆ. ನಮ್ಮ ಜನರ ಮನಸ್ಥಿತಿಗಳು ಬದಲಾಗೋದು ಯಾವಾಗ? ಆಕಾಶ ಭೂಮಿ ಒಂದಾದ ಮೇಲೇನಾ? 2 ಪೂಜ್ಯರು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಧರ್ಮಾತೀತರಾಗಿದ್ದವರು, ಜಾತ್ಯತೀತರಾಗಿದ್ದವರು, ತಮ್ಮ ಸನ್ನಿಧಾನಕ್ಕೆ ಬರುವಂತಹ ಮುಗ್ಧ ಮನಸ್ಸುಗಳನ್ನ ನೋಡಿ ಅನ್ನದಾಸೋಹ ಮಾಡಿದವರು, ಅಕ್ಷರದಾಸೋಹ ಮಾಡಿದವರು, ಆಧ್ಯಾತ್ಮಿಕ ಚಿಲುಮೆಗಳನ್ನು ಅವರ ಹೃದಯದಲ್ಲಿ ಮೂಡಿಸಿದವರು, ಮಲಿನಗೊಂಡು ಜಡವಿಡಿದ ಅದೆಷ್ಟೋ ಮನಸ್ಸುಗಳನ್ನು ಬದಲಾಯಿಸಿದವರು. ಆದರೆ ಅವರ ಫೋಟೋ ಹಿಡ್ಕೊಂಡು ನೀವು ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಿ. ಕೀಳು ಮಟ್ಟದ ಪಾಲಿಟಿಕ್ಸ್ ಅಲ್ವಾ ಇದು? ಇದನ್ನು ಪ್ರಶ್ನೆ ಮಾಡಿದವರು ತಪ್ಪಿತಸ್ಥ ಅಂತ ಕರೀತೀರಿ ನಾಳೆ ದಿನ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ವಾಮೀಜಿಗಳಾಗಿರುವಂತಹ ರುದ್ರಮುನಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪೂಜಾರೆ ನಮಸ್ಕಾರ. ಸರ್, ಇಲ್ಲಿ ನನಗಿದೆ ನಿಮ್ಮ ಮುಂದೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋದಕ್ಕೂ ಕೂಡ ಸ್ವಲ್ಪ ಅಂಜಿಕೆ. ಆದ್ರೂ ಕೂಡ ಈ ಪ್ರಶ್ನೆಗಳನ್ನ ಕೇಳಲೇಬೇಕಾಗಿರೋ ಅನಿವಾರ್ಯತೆಯಲ್ಲಿ ನಾನಿದ್ದೀನಿ. ಅಲ್ಲಿ ಪ್ರತ್ಯಕ್ಷಗೊಂಡ 2 ಫೋಟೋಗಳು ಈ ರಾಜ್ಯದ ಧರ್ಮಾತೀತ ಭಾವಗಳು, ಪೂಜನೀಯ ಭಾವನೆ ಮೂಡುತ್ತೆ. ಅಂತಹ ಫೋಟೋ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೋ ಅಂತ ಅಲ್ಲ, ಆ ತರಹದೊಂದು ಫೋಟೋ ಇಟ್ಟಾಗ ಅದಕ್ಕೆ ಕೌಂಟರ್ ರೂಪದಲ್ಲಿ ಮತ್ತೊಂದು ಫೋಟೋಗಳು ಪ್ರತ್ಯಕ್ಷಗೊಳ್ತಾವೆ ಅಂತ. ಇಲ್ಲ ಸರ್, ಕೌಂಟರ್ ಅಂತ ಏನಿಲ್ಲ. 2 ಪೂಜ್ಯರು ಈ ನಾಡಿನ ಅತ್ಯಂತ ಶ್ರೇಷ್ಠ ಸೇವೆಯನ್ನ ಮಾಡಿದಂತವರು. ನಮ್ಮ ಭಾವನೆ ಚುಂಚನಗಿರಿಯ ಪೂಜ್ಯರಿಗೆ ಎಷ್ಟು ಗೌರವ ನಾವು ಕೊಡ್ತಾ ಇದೀವೋ, ಶಿವಕುಮಾರ ಮಹಾಸ್ವಾಮಿಗಳವರೆಗೂ ಅಷ್ಟೇ ಗೌರವ ಸಿಗ್ಬೇಕು. ಅವರು ಈ ಪ್ರಾಂತ್ಯದಲ್ಲಿ ಸೇವೆ ಮಾಡಿದಂತವ್ರು. ಅವರು ಹುಟ್ಟೂರು ಸಹಿತ ವೀರಾಪುರದಲ್ಲಿ ಇರೋದ್ರಿಂದ ಅವ್ರಿಗೂ ಸಹಿತ ಅಲ್ಲಿ ಒಂದು ಸ್ಥಾನಮಾನ ಕಲ್ಪಿಸಬೇಕು ಅನ್ನೋದು ಅಷ್ಟೇ ನಮ್ಮ ಭಾವನೆ, ಬಿಟ್ಟರೆ ಬೇರೆ ಯಾವ ಭಾವನೆಗಳು ಇಲ್ಲ. ಸರ್, ಈಗ ಸಿದ್ಧಗಂಗಾ ಶ್ರೀಗಳ ಫೋಟೋವನ್ನು ಇಡ್ತಾರೆ, ಅಷ್ಟೊತ್ತಿಗದಾಗಲೇ ಅಲ್ಲಿ ರುದ್ರಮುನಿ ಶ್ರೀ ಕೆಂಪೇಗೌಡರ ಫೋಟೋ ಬರ್ತಾವೆ ಅಂತ. ಸರ್, ಇದು ಪ್ರಶ್ನೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸರ್, ಈಗ ಸಿದ್ಧಗಂಗಾ ಸ್ವಾಮೀಜಿಗಳಿಗೆ ಅವರದೇ ಆದ ಪ್ರತ್ಯೇಕ ಅಭಿಮಾನಿಗಳ ಬಳಗ ಇರ್ತಾವೆ ಸರ್. ಅದೇ ತರಹ ಬೇರೆ ಬೇರೆ ಶ್ರೀಗಳ ಬಳಗವೂ ಕೂಡ ಇರುತ್ತೆ. ಸೊ ಈ ಸಿದ್ಧಗಂಗಾರ ಫೋಟೋ ನೋಡಿದ ತಕ್ಷಣ ಕೆಲವರು ಪ್ರಚೋದನೆಗೊಳಗಾಗಿ ಬೇರೆ ಶ್ರೀಗಳ ಫೋಟೋ ಇಟ್ರ ಅನ್ನುವಂತ ಪ್ರಶ್ನೆಗಳು ಎದ್ದಿದ್ದಾವೆ ಅಂತ. ಇಲ್ಲ, ಆ ತರದ ಯಾವ ಭಾವನೆಗಳಿಲ್ಲ. ಇಬ್ಬರ ಬಗ್ಗೆನೂ ಗೌರವ ಇದೆ. ಇಬ್ರಿಗೂ ಸಹಿತ ಅಲ್ಲಿ ಒಂದು ಏನೋ ಪ್ರತಿಮೆ ಮಾಡಿದ್ರೆ ಇಬ್ರಿಗೂ ಗೌರವ ಕೊಟ್ಟಾಗುತ್ತೆ, ಇವ್ರಿಗೆ ನಮಸ್ಕಾರ ಮಾಡಿದಾಗುತ್ತೆ. ಏಷ್ಯಾದಲ್ಲಿ ಪ್ರಥಮ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಪೂಜ್ಯರನ್ನ ಗೌರವಿಸಬೇಕು, ಅವರ ಸೇವೆ ಅನನ್ಯವಾಗಿರುವಂತದ್ದು ಅನ್ನೋದು ಅಷ್ಟೇ ಭಾವನೆ ಇದೆ ಹೊರತು ಬೇರೆ ಯಾವ ಭಾವನೆಗಳು ಇಲ್ಲ. ಆ ಭಾವನೆಗಳು ಅದಕ್ಕೆ ಮಾತ್ರ ಸೀಮಿತ ಆಗಿದ್ರೆ ಪ್ರಶ್ನೆಗಳು ಉದ್ಭವಗೊಳ್ತಾ ಇರಲಿಲ್ಲ. ಆದ್ರೆ ಬೆಳಿಗ್ಗೆ ಪೂಜೆ ಆಗುತ್ತೆ, ರಾತ್ರಿ ಪ್ರತಿಮೆ ಬರುತ್ತೆ, ಮುಂಜಾನೆ ಸಂಘರ್ಷ ಅನ್ನೋದಾದ್ರೆ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಉದ್ಭವಗೊಳ್ಳೋದು ಸಹಜ. ನಮ್ಮ ಮನಸ್ಸಿನಲ್ಲಿ ನಮ್ಮ ಭಾವನೆಗಳು ಅಷ್ಟೇ ಇದಾವೆ, ಬೇರೆಯವ್ರಿಗೆ ಏನಿದಾವ ಗೊತ್ತಿಲ್ಲ. ನಮಗೆ ಎಲ್ಲರೂ ಪೂಜ್ಯರು ಒಂದೇ, ಎಲ್ಲರೂ ಸೇವೆ ಮಾಡಿದ್ದಾರೆ, ಎಲ್ಲರಿಗೂ ಗೌರವಿಸಬೇಕು ಅನ್ನೋದು ನಮ್ಮ ಭಾವನೆ ಅಷ್ಟೇ. ಧನ್ಯವಾದ ಗುರೂಜಿ. ತಮ್ಮೆಲ್ಲ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.